ದೇವರ ಡಿ ದೇವರ ಪಿ ರಾಜಲಕ್ಷ್ಮಿ ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ 21 ದಿನ ಏಕಲವ್ಯ ಟ್ರಸ್ಟ್ ಅವರು ಈಗ ಪ್ರತಿಭಾ ಪುರಸ್ಕಾರ ವಾಲ್ಮೀಕಿ ಸಂಘದಿಂದ ನಡೆದಿದ್ದಾರೆ. ನಾವು ಇಂದ್ರಾಣಿ ನಾಟ್ಯ ಕಲಾ ಟ್ರಸ್ಟ್ದಿಂದ ಸಮೂಹ ನೃತ್ಯಗಳು ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿತ್ತು. ಮಕ್ಕಳಿಗೆಲ್ಲ ಪುರಸ್ಕಾರ ಕೊಟ್ಟು ಭಾಳ ತಂಡಗಳು ಚೆನ್ನಾಗಿದೆ. ಅವರೆಲ್ಲ ಹಾಸ್ಪಿಟಾಲಿಟಿ ಕೂಡ ಭಾಳ ಚೆನ್ನಾಗಿದೆ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು ಪುಷ್ಪಾ ಚಂದ್ರಶೇಖರ್ ಅಂತ ಹೇಳಿ. ನಮ್ಮದು ಶ್ರೀ ಏಕಲವ್ಯ ಟ್ರಸ್ಟ್ ಅಂತ ಹೇಳಿ ನಮ್ಮ ಸಮುದಾಯದ ಮಕ್ಕಳಿಗಾಗಿ ಒಂದು ಟ್ರಸ್ಟನ್ನು ಓಪನ್ ಮಾಡಿದ್ದೀವಿ. ಇದು 2020ರಲ್ಲಿ ಓಪನ್. ಇದು 5ನೇ ವರ್ಷ ನಾವು ಇಲ್ಲಿ ಆಚರಣೆ ಮಾಡ್ತಿರೋದು. ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಏನಂದ್ರೆಗಿನ ಶಿಕ್ಷಣ. ಯಾಕಂದ್ರೆಗಿನ ನಮ್ಮ ಸಮಾಜದಲ್ಲಿ, ನಮ್ಮ ಪರಿಶಿಷ್ಟ ಪಂಗಡದ ಸಮಾಜದಲ್ಲಿ ಶಿಕ್ಷಣ ಭಾರಿ ಹಿಂದುಳಿದೆ ಅಂತ ನನ್ನ ಉದ್ದೇಶ. ಯಾಕಂದ್ರೆ ಎಷ್ಟೆಲ್ಲ ಸೌಲಭ್ಯಗಳು ಸರ್ಕಾರದಿಂದ ಇದಾವೆ, ಆದ್ರೂ ಅದನ್ನ ಸದ್ಬಳಕೆ ಮಾಡ್ಕೊಂತ ಇಲ್ಲ ಅನ್ನೋ ಉದ್ದೇಶದಿಂದ ಸಾಕಷ್ಟು ಜನಕ್ಕೆ ಗೊತ್ತಿದೆ. ಆದ್ರೆ ಎಲ್ಲಿ ನಾವು ಹೋಗಿ ತಿರುಗಾಡಿ ಮಾಡ್ಕೊಂಡು ಅನ್ನೋದ್ರಿಂದ ಸ್ವಲ್ಪ ಜನ ಸುಮ್ಮನೆ ಆಗ್ಬಿಡ್ತಾರೆ. ಆದ್ರೆ ನಾವು ಮಕ್ಕಳಿಗೆ ಶಿಕ್ಷಣದಿಂದನೇ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅನ್ನೋ ಒಂದು ಹಿತದೃಷ್ಟಿಯಿಂದ ಅವ್ರಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಮೊಟ್ಟಮೊದಲನೇ ವರ್ಷದಿಂದ ನಾವು 10ನೇ ತರಗತಿ ಆಮೇಲೆ ಸೆಕೆಂಡ್ ಇಯರ್ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ಫಸ್ಟ್ ವರ್ಷ 10 ಮಕ್ಕಳಿಗೆ, 20 ಮಕ್ಕಳಿಗೆ, 30 ಮಕ್ಕಳಿಗೆ, 40 ಮಕ್ಕಳಿಗೆ, ಈ ವರ್ಷ 50 ಜನ ಮಕ್ಕಳಿಗೆ ಮಾಡಿದ್ದೀವಿ. ಈ ವರ್ಷ ನಮ್ಗೆ ಇನ್ನೊಂದು ಖುಷಿ ಏನ್ ಕೊಟ್ಟಿದೆ ಅಂದ್ರೆ ಡಿಸೇಬಲ್ಡ್ ಚಿಲ್ಡ್ರನ್ ಅಂದ್ರೆ ನಮ್ಮ ಸಮಾಜದಲ್ಲಿ ಕಾಣಂತ ಮಕ್ಕಳು ಅವರು ಇವತ್ತು 90% ಅಬೌವ್ ಸ್ಕೋರ್ ಮಾಡಿದ್ದಾರೆ. ಇಲ್ಲಿ ಬಂದು ಅವರು ಇವತ್ತು ಪ್ರತಿಭಾ ಪುರಸ್ಕಾರದಲ್ಲಿ ಭಾಗವಹಿಸಿದೆ. ನಿಜವಾಗ್ಲೂ ಅದು ತುಂಬಾ ಖುಷಿ ಕೊಡ್ತಾ ಇದೆ. ಯಾಕಂದ್ರೆ ಅದ್ರೊಳಗಡೆನೂ ನಾವು ಹಿಂದೆ ಉಳಿದಿಲ್ಲ ಅಂತ ಒಂದು ಸಂದೇಶವನ್ನು ಕೊಟ್ಟ ಮುಖಾಂತರ ನಮ್ಮ ಮಕ್ಕಳು ಅದರಲ್ಲಿ ಮುಂದೆ ಉಳಿದಿದ್ದಾರೆ. ಅದೇ ತರ ಡಿಪ್ಲೊಮಾ ಮಾಡಿರೋ 2 ಹುಡುಗರು ಬಂದಿದ್ರು. ಈ ಸಲ ಸ್ವಲ್ಪ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ವೈಸ್ನು ನಾವು ಕೊಟ್ಟಿದ್ದಂಗಿದ್ದೀವಿ, ಸೆಕೆಂಡ್ ಇಯರ್ 10th ಅಲ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಉದ್ದೇಶ ಏನಂದ್ರೆಗಿನ ಎಲ್ಲರೂ ಒಟ್ಟುಗೂಡಬೇಕು. ನಮ್ಮ ಸಮಾಜದವರು, ನಮ್ಮ ಕುಲ ಬಂದವರಿಗೆ ಕೇಳ್ಕೊಳೋದು ಏನಂದ್ರೆ ಎಲ್ಲರೂ ಒಂದಾದ್ರೆ ನಮ್ಮ ಸಮಾಜವನ್ನು ಇನ್ನ ಶೈಕ್ಷಣಿಕವಾಗಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಮುಂದೆ ಒಯ್ಯಬಹುದು ಅನ್ನೋ ಒಂದು ನನ್ನ ಉದ್ದೇಶದಿಂದ ಎಲ್ಲರಿಗೂ ನಾನು ಮನವಿ ಮಾಡ್ತೇನೆ. ಎಲ್ಲರೂ ಒಂದಾಗಿ, ಯಾಕಂದ್ರೆ ಇದು ST ಕಾನ್ಸ್ಟಿಟ್ಯೂನ್ಸಿ ಇದೆ, ಆದ್ರೆ ಒಂದು ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಯಾವುದೇ ಇಲ್ಲ ಇಲ್ಲಿ. ಯಾಕೆ ಮಾಡಬಾರ್ದು? ಯಾಕಂದ್ರೆ ಇಲ್ಲಿ ಎಷ್ಟೆಲ್ಲ ನಮ್ಮ ST ಲೀಡರ್ಸ್ ಇದ್ದಾರೆ, MLAಗಳು ಇದ್ದಾರೆ. 5 ಜನದಲ್ಲಿ 4 ಜನ ನಮ್ಮ ವಾಲ್ಮೀಕಿ ಸಮುದಾಯದವರೇ ಲೀಡರ್ಗಳು ಇದ್ದಾರೆ. ಎಲ್ಲರೂ ನಮ್ಮ MLAಗಳಿಗೆ ಮತ್ತೆ ನಮ್ಮ ಲೀಡರ್ಗಳಿಗೆ, ಎಕ್ಸ್ ಮಿನಿಸ್ಟರ್ಗಳಿಗೆ, ಎಕ್ಸ್ MP ಗಳಿಗೆ, ಎಕ್ಸ್ MLAಗಳಿಗೆ ಎಲ್ಲರಿಗೂ ನಾನು ಮನವಿ ಮಾಡೋದು ಏನಂದ್ರೆ ಪಕ್ಷಾತೀತವಾಗಿ. ಯಾಕಂದ್ರೆ ಇದರಲ್ಲಿ ನಮಗೆ ಪಕ್ಷ ಯಾಕೆ ಹೇಳಿ, ನಮ್ಮ ಸಮುದಾಯ ಅಂತ ಬಂದಾಗ ಎಲ್ಲರೂ ಒಟ್ಟುಗೂಡೋಣ. ನಾವು ಎಲ್ಲರೂ ಒಟ್ಟುಗೂಡಿ ಶೈಕ್ಷಣಿಕವಾಗಿ ಒಂದು ಮೆಡಿಕಲ್ ಕಾಲೇಜು, ಇಂಜಿನಿಯರ್, ಇನ್ನು ಹಲವಾರು ಕಾಲೇಜ್ಗಳು ನಮ್ಮ ಮಕ್ಕಳು ಬೇರೆ ತಲೆ ಹೋಗ್ಲಿದ್ದಂಗೆ ಇಲ್ಲೇ ನಾವು ಅವ್ರಿಗೆ ಸಾಕಷ್ಟು ಬೆಳೆಸ್ಬೋದು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡೋದು ಏನಂದ್ರೆ ಎಷ್ಟೆಲ್ಲ ಸರ್ಕಾರದ ಸೌಲಭ್ಯಗಳಿದಾವೆ, ಅದನ್ನ ಉಪಯೋಗ ಮಾಡಿಕೊಳ್ಳಿ. ನಾವು ಭಾರಿ ಏನಂದ್ರೆ ಬೇಜವಾಬ್ದಾರಿ ಅನ್ನೋದು ಅದು ಅಲ್ಲಿ ಇದೆ ಅಂತ ಗೊತ್ತಿರ್ತೈತೆ. ಆದ್ರೇನು ಅಷ್ಟು ದೂರ ಹೋಗೋದು ಬರೋದು ಏನು, ಯಾಕೆ ಹೋಗ್ಬೇಕು, ಯಾಕೆ ಬರ್ಬೇಕು, ಇರ್ಲಿ ಬಿಡು, ಎಲ್ಲೋ ಇಲ್ಲೇ ಒಂದಿದೆ, ಇದೇ ಸ್ವಲ್ಪ ದೂರ ಕಳಿಸಿ, ಮಕ್ಕಳಲ್ಲಿ ಶೈಕ್ಷಣಿಕ ಬೆಳವಣಿಗೆ ಮಾಡಿಸಿ. ಯಾಕಂದ್ರೆ ಶಿಕ್ಷಣ ಒಂದು ಇದ್ದರೆ ಏನಾದ್ರೂ ಮಾಡ್ಬೋದು. ನಾವು ಇವತ್ತು ಶಿಕ್ಷಣದಿಂದ ಎಷ್ಟು ಜನನಾದ್ರೂ ನಾವು ಉದ್ಧಾರ ಮಾಡ್ಬೋದು, ಆಮೇಲೆ ನಾವು ಉದ್ಧಾರ ಆಗ್ಬೋದು. ಇಂದಿನ ಕಾಲ ಮಕ್ಕಳದಲ್ಲಿ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾರು ಶಿಕ್ಷಣದಲ್ಲಿ ಹಿಂದೆ ಉಳಿಬೇಡ್ರಿ. ನಮ್ಮ ಸಮಾಜದಿಂದ, ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳು, ಪ್ರಯೋಜನಗಳು, ಪ್ರಾಯೋಜಿತ ಕಾರ್ಯಕ್ರಮಗಳು, ಆಮೇಲೆ ಧನ ಸಹಾಯ, ಈ ತರ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ತಿದ್ದಾರೆ. ಅದನ್ನ ತಿಳ್ಕೊಳ್ರಿ. ಫಸ್ಟ್ ನೀವು ಪರಿಶಿಷ್ಟ ಪಂಗಡ, ಆಮೇಲೆ ಟ್ರೈಬಲ್, ಮಿನಿಸ್ಟರ್ ಆಫ್ ಟ್ರೈಬಲ್ಸ್ ಇಂದ, ಸೆಂಟ್ರಲ್ ಗೌರ್ಮೆಂಟ್ ಇಂದ, ಸ್ಟೇಟ್ ಗೌರ್ಮೆಂಟ್ ಇಂದ ಏನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅದನ್ನ ತಿಳ್ಕೊಂಡು ನಮ್ಮ ವಿದ್ಯಾರ್ಥಿಗಳು ಅದನ್ನ ಸದ್ಬಳಕೆ ಮಾಡ್ಕೋಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.